ಎಲ್ಲರಿಗೂ ನಮಸ್ಕಾರ. ಕೃಷ್ಣಾವತಾರದಲ್ಲಿ ವೇದವ್ಯಾಸರ ಕಥೆಗೆ ಬರೋಣ. ವೇದವ್ಯಾಸರು ಧರ್ಮ ಕ್ಷೇತ್ರವನ್ನು ಸ್ಥಾಪನೆ ಮಾಡ್ತಾರೆ. ಆನಂತರ ಹಸ್ತಿನಾವತಿಯಲ್ಲಿ ಅವಘಡಗಳು ಶುರುವಾಗತ್ತೆ. ವಿಚಿತ್ರವೀರ್ಯ ಸತ್ತು ಹೋಗ್ತಾನೆ. ಈಗ ಅಲ್ಲಿ ಭರತ ವಂಶದ ಒಂದು ಮುಂದುವರಿಯುವಂತಹ ವಾರಸುದಾರರು ಯಾರೂ ಇರೋದಿಲ್ಲ. ಏಕೆಂದರೆ ಭೀಷ್ಮ ಸಿಂಹಾಸನವನ್ನು ಹತ್ತೋದಿಲ್ಲ ಅಂತ ಕೂಡ ಶಪಥವನ್ನು ಮಾಡಿರ್ತಾನೆ. ಜೊತೆಗೆ ತಾನು ವಿವಾಹವನ್ನು ಆಗೋದಿಲ್ಲ ಅಂತ ಕೂಡ ಶಪಥ ಮಾಡಿರ್ತಾನೆ. ಈಗ ಆ ಒಂದು ಪರಂಪರೆಯನ್ನು ಮುಂದುವರಿಸೋಕ್ಕೋಸ್ಕರ ಇವನು ತನ್ನ ಶಪಥವನ್ನು ಮುರಿದು ಮದುವೆಯಾಗಿ ಮಕ್ಕಳನ್ನು ಪಡೀಲಿ ಅಂತ ಹೇಳಿಬಿಟ್ಟು ಪ್ರತಿಯೊಬ್ಬರೂ ಅಭಿಪ್ರಾಯ ಪಡ್ತಾರೆ. ಆದರೆ ಭೀಷ್ಮನಿಗೆ ಇದೆಲ್ಲ ಇಷ್ಟ ಆಗೋದಿಲ್ಲ. ಆಗ ಅಲ್ಲಿದ್ದ ಹಿರಿಯರು ಏನು ಮಾಡ್ತಾರೆ, ಒಂದು ವೇಳೆ ನೀನು ಮದುವೆ ಮಾಡಿಕೊಳ್ಳದೆ ಇದ್ದರೂ ಪರವಾಗಿಲ್ಲ, ನಿಯೋಗ ರೀತಿಯಲ್ಲಿ ಆ ರಾಜ್ಕುಮಾರಿಯರಿಗೆ ಮಕ್ಕಳಾಗೋ ಹಾಗೆ ಮಾಡು ಅಂಥೇಳಿ ಹೇಳ್ತಾರೆ. ಆಗ ಕೂಡ ಅವನು ಅದಕ್ಕೆಲ್ಲ ಒಪ್ಕೊಳ್ಳೋದಿಲ್ಲ. ಆಗ ಮತ್ತೆ ಬ್ರಹ್ಮಿಷ್ಠ ಹೇಳ್ತಾನೆ, ನಿನ್ನ ಶಪಥ ಮದುವೆ ಆಗಬಾರ್ದು ಅಂತ ಅಷ್ಟೇ ತಾನೇ, ನಿಯೋಗ ಏನು ಮದುವೆ ಅಲ್ವಲ್ಲ, ನಿಯೋಗ ಮಾಡು ಅಂತೇಳಿ ಹೇಳ್ತಾನೆ. ಆಗ ಕೂಡ ಗಾಂಗೆಯ ತಲೆಯಲ್ಲಾಡಿಸ್ತಾನೆ, ನಿಯೋಗನ ಕೂಡ ಒಂದು ರೀತಿಯ ಮದುವೆನೇ, ಮತ್ತೇನದು ಅಂದ್ಕೊಂಡ್ರಿ ಅಂತೇಳಿ ಹೇಳ್ತಾನೆ. ಆಗ ಆಚಾರ್ಯ ವಿಭೂತಿ ಹೇಳ್ತಾನೆ, ರಾಜ್ಕುಮಾರ ಗಾಂಗೆಯ, ನಮಗೆಲ್ಲರಿಗೂ ಬಹಳ ದುಃಖ ಆಗುತ್ತೆ, ನಿನ್ನ ದುರ್ವಸ್ಥೆ ಕೂಡ ನಮ್ಗೆ ಅರ್ಥ ಆಗ್ತಿದೆ. ಆದರೆ ನಮಗೆ ತೋಚಿದ್ದು ಇದೊಂದೇ ದಾರಿ, ಅದೊಂದೇ ದಾರಿ ಇರೋದು ಅಂತ ನಮಗನ್ನಿಸುತ್ತೆ, ನೀನು ಇನ್ನೊಮ್ಮೆ ಯೋಚನೆ ಮಾಡು ಅಂತೇಳಿ ಹೇಳ್ತಾನೆ. ಗಾಂಗೆಯ ದೃಢವಾಗಿ ಹೇಳ್ತಾನೆ, ಮತ್ತೆ ಯೋಚನೆ ಮಾಡೋ ಅಗತ್ಯ ನನಗೆ ಇಲ್ಲ ಅಂಥೇಳ್ಬಿಟ್ಟು. ಅಂದರೆ ಇವರು ಪದೇ ಹೇಳಿದ್ದೇ ಹೇಳ್ತಾ ಇದ್ದಾರೆ ಅಂತ ಹೇಳಿಬಿಟ್ಟು ಅವನಿಗೆ ಬಹಳ ಬೇಸರ ಆಗುತ್ತೆ. ನಾನು ವ್ರತಪಾಲನೆ ಮಾಡಿದ್ರೆ ಅನೇಕ ದುರದೃಷ್ಟ ಸಂಗತಿಗಳು ಆಗತ್ತೆ ಅಂತ ನನಗೆ ಗೊತ್ತು. ನನಗೆ ಗೊತ್ತಿರೋದು ಒಂದೇ ಮದ್ದು, ಏನು ಅಂತಂದರೆ ಮುಂದೆ ಬರೋ ಕಾಲದಲ್ಲಿ ನನ್ನ ತಂದೆಯ ಸಿಂಹಾಸನ ಬಲಿಷ್ಠವಾಗಿರಬೇಕು, ಧರ್ಮವನ್ನು ಪಾಲಿಸಬೇಕು, ಯಾರೇ ಪಟ್ಟಕ್ಕೆ ಬರಲಿ ಅವರು ಧರ್ಮವಂತರಾಗಿರಬೇಕು, ಇದೇ ನನ್ನ ಇಷ್ಟ ಅಂತ ಹೇಳಿಬಿಟ್ಟು ಗಾಂಗೆಯ ಹೇಳ್ತಾನೆ. ಆಗ ಪೂಜ್ಯ ಮಾತೆ ತನ್ನ ಮುಖದ ಮೇಲೆ ಸೆರಗನ್ನು ಎಳ್ಕೊಂಡು ತನ್ನ ಮುಖದಲ್ಲಿ ಆಗ್ತಾ ಇರತಕ್ಕಂತಹ ಪರಿವರ್ತನೆ ಯಾರಿಗೂ ಕಾಣಬಾರ್ದು ಅನ್ನೋ ಹಾಗೆ ತಲೆ ತಗ್ಗಿಸ್ತಾಳೆ. ಆಗ ಗಾಂಗೆಯ ಹೇಳ್ತಾನೆ, ನಿಮಗೆಲ್ಲರಿಗೂ ನಾನು ಭರವಸೆ ಕೊಡ್ತೀನಿ, ಧರ್ಮ ಪರಿಪಾಲನೆಯಲ್ಲಿ ನಾನು ಇನ್ನೂ ದೃಢನಾಗಿರ್ತೀನಿ ಅಂತ. ಆಗ ಬ್ರಹ್ಮಿಷ್ಠ ಹೇಳ್ತಾನೆ, ಆಯಿತು, ನೀನೇನೋ ನಿನ್ನ ಧರ್ಮ ಪರಿಪಾಲನೆಯಲ್ಲಿ ದೃಢವಾಗಿರ್ತೀಯ, ಆದರೆ ಪರಮಪೂಜ್ಯ ಮಾತೆಯ ಸ್ಥಿತಿ ಏನಾಗುತ್ತೆ ಅಂತ ಯಾವಾಗಾದರೂ ಯೋಚನೆ ಮಾಡಿದೆಯಾ? ಏಕೆಂದರೆ ಇನ್ನು ಬದಲು ಬೇರೆ ಯಾರಾದರೂ ನಿಮ್ಮ ದಾಯಾದಿಗಳು ಪಟ್ಟಕ್ಕೆ ಬಂದರೆ ಏನಾಗಬಹುದು, ಯೋಚನೆ ಮಾಡಿ ನೋಡು ಅಂತೇಳಿ ಹೇಳ್ತಾನೆ. ಆಗ ಗಾಂಗೆಯ ಹೇಳ್ತಾನೆ, ನಾನು ತುಂಬ ಆಳವಾಗಿ ಅಮ್ಮನ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀನಿ. ನಾನು ಬದುಕಿರೋವರೆಗೂ ಆಕೆಯ ಸ್ಥಾನಕ್ಕೂ ಮತ್ತು ಅಧಿಕಾರಕ್ಕೂ ಕೂಡ ಚ್ಯುತಿ ಬರದೇ ಇರೋ ಹಾಗೆ ನಾನು ಕಾಪಾಡ್ತೀನಿ. ಒಂದು ವೇಳೆ ನಾನು ಹೋದ ಮೇಲೂ ಕೂಡ ಅದೇ ರೀತಿ ಗೌರವ ಭಕ್ತಿಗಳು ಆಕೆ ಇರೋ ಹಾಗೆ ನಾನು ಮಾಡಿಬಿಟ್ಟೆ ಹೋಗ್ತೀನಿ ಅಂತೇಳಿ ಹೇಳ್ತಾನೆ. ಇಷ್ಟು ಹೊತ್ತು ಮೌನವಾಗಿದ್ದಂತಹ ಪರಮಪೂಜ್ಯ ಮಾತೆ ಈಗ ಹೇಳಕ್ಕೆ ಶುರು ಮಾಡ್ತಾಳೆ, ಗಾಂಗೆಯ, ನೀನು ನನಗೆ ಭಕ್ತಿಯನ್ನು ಪ್ರೇಮವನ್ನು ಅರ್ಪಿಸಿದೀಯ, ಆದರೆ ನನಗೋಸ್ಕರ ಮತ್ತು ಕಾಶಿ ರಾಜಕುಮಾರಿಗೋಸ್ಕರ ನೀನು ಏನು ಕಷ್ಟಪಡಬೇಡಪ್ಪ, ಸಾಕು, ಇನ್ನು ಕೇಳಿದ್ದೆಲ್ಲ ಸಾಕಾಯಿತು, ಇದು ದೇವರು ನನಗೆ ಕೊಟ್ಟಿರೋ ಶಿಕ್ಷೆ ಅಂತ ನಾನು ಅಂದ್ಕೊಳ್ತೀನಿ. ಹೆಂಡತಿಯಾಗಿ ನನ್ನ ಗಂಡನಿಗೆ ನಾನು ಮಾಡಬೇಕಾದಂತಹ ಕರ್ತವ್ಯ ಲೋಪ ಆಗೋಗಿದೆ. ಏಕೆಂದರೆ ಪಿಂಡೋದಕಗಳನ್ನು ಕೊಡ್ತಕ್ಕಂಥ ಒಬ್ಬ ಮಗನನ್ನು ನಾನು ನನ್ನ ಗಂಡನಿಗೆ ಕೊಡಲಿಕ್ಕೆ ಆಗಲಿಲ್ಲ ಅಂತೇಳಿ ಹೇಳಿಬಿಟ್ಟು ಮತ್ತೆ ಮುಂದುವರಿಸ್ತಾಳೆ. ಮುನಿ ಪರಾಶರರ ಶರೀರ ಎಲ್ಲಿ ಸುಟ್ಟರೋ ಆ ಗೋಧೂಳಿ ಆಶ್ರಮಕ್ಕೆ ನಾನು ಹೊರಟೋಗ್ತೀನಿ. ನನ್ನ ಜೊತೆಗೆ ಈ ಕಾಶಿ ರಾಜಕುಮಾರಿಯರನ್ನು ಕೂಡ ನಾನು ಕರ್ಕೊಂಡು ಹೋಗ್ತೀನಿ ಅಂತೇಳಿ ಹೇಳಿಬಿಟ್ಟು, ಕೃಷ್ಣ ನನ್ನನ್ನು ಗೋಧೋಳಿಗೆ ಕರ್ಕೊಂಡು ಹೋಗು ಅಂದ್ಬಿಟ್ಟು ಎದ್ದು ನಿಂತು ಬಿಡ್ತಾಳೆ. ಅವಳ ಈ ಆಕಸ್ಮಿಕ ನಿರ್ಧಾರವನ್ನು ಕಂಡು ಎಲ್ಲರಿಗೂ ಆಶ್ಚರ್ಯ ಆಗುತ್ತೆ. ಯಾರಿಗೂ ಏನು ಹೇಳಬೇಕು ಅಂತ ತೋಚದೆ ಎಲ್ಲರೂ ಸುಮ್ಮನೆ ನಿಂತಿರ್ತಾರೆ. ಆಕೆ ಮಾತ್ರ ತಲೆಯ ಮೇಲಿನ ಸೆರಗನ್ನು ಸರಿಪಡಿಸ್ಕೊಳ್ತಾಳೆ. ಕೃಷ್ಣ ನನ್ನನ್ನು ಕರ್ಕೊಂಡು ಹೋಗು ಅಂತ ಮತ್ತೆ ದ್ವೈಪನ ಕಡೆಗೆ ನೋಡಿಬಿಟ್ಟು ಹೇಳ್ತಾಳೆ. ಅಲ್ಲಿಂದ ಅಂದರೆ ಆ ಕೊಠಡಿಯಿಂದ ಹೊರಗಡೆ ಹೊರಡ್ತಾಳೆ. ಅವಳು ಹಿಂದೆನೇ ವಟಿಕಾ ಮತ್ತು ಆ ಪೂಜ್ಯ ಮಾತೆಯ ಸಹಾಯಕಿಯಾದಂತಹ ದಾವಿ ಕೂಡ ಹೊರಡ್ತಾರೆ. ಈಗ ಅಲ್ಲಿ ವಾತಾವರಣ ಬಹಳ ಬಿಸಿ ಆಯಿತಾ ಅಂತ ಎಲ್ಲರಿಗೂ ಅನಿಸುತ್ತೆ. ಪ್ರತಿಯೊಬ್ಬರಿಗೂ ಕೂಡ ತಮ್ಮ ಕಾಲಿನ ಕೆಳಗಡೆಗೆ ನೆರವೇ ಬಿರುಕು ಬಿಡ್ತಾ ಇದೆಯಾ ಅನ್ನೋ ಭಾವನೆ ಬರುತ್ತೆ. ರಾಜಕುಮಾರ ಗಾಂಗೆಯ ಮತ್ತು ವಿದ್ವಾಂಸರಾದ ಶ್ರೋತ್ರಿಯರು
ಕುರುಕುಲದ ಮುಖ್ಯರು ಎಲ್ಲರೂ ಒಬ್ಬರ ಕಡೆ ಒಬ್ಬರು ನೋಡ್ಕೊಳ್ತಾರೆ. ಎಲ್ಲರಿಗೂ ಕೂಡ ಏನೋ ಒಂದು ರೀತಿಯ ಗಾಬರಿ, ಏನೋ ಒಂದು ರೀತಿಯ ಕಳವಳ ಪ್ರಾರಂಭ ಆಗುತ್ತೆ. ಈ ಪ್ರಕರಣ ನಡೆಯುವಾಗ ಯಾರಿಗೂ ಅನಿಸಿರಲಿಲ್ಲ ಪರಮಪೂಜ್ಯ ಮಾತೆ ತನ್ನ ಶೀಘ್ರವಾದ ನಿರ್ಣಯದಿಂದ ಈ ಥರ ಏನಾದರೂ ಮಾಡ್ತಾಳಾ ಅಂತ ಯಾರೂ ಅಂದ್ಕೊಂಡಿರೋದಿಲ್ಲ. ಏಕೆಂದರೆ ಈಗ ತಾನು ಬಹಳ ಅಸಹಾಯಕಳು, ಬರೀ ರಾಜಮಾತೆಯಾಗಿ ತಾನು ಉಳಿಯೋದು ಬೇಡ ಅನ್ನೋ ಒಂದು ನಿರ್ಧಾರವನ್ನು ಅವಳು ತಗೊಂಡ್ಲಾ ಅಂತ ಎಲ್ಲರಿಗೂ ಅನಿಸುತ್ತೆ. ಏಕೆಂದರೆ ಈಗ ಆ ವಂಶಕ್ಕೆ ನೇರ ವಾರಸುದಾರರು ಯಾರೂ ಇಲ್ಲ. ಹಾಗಾಗಿ ಯಾರೋ ಒಬ್ಬ ದಾಯಾದಿಯಲ್ಲಿ ರಾಜ್ಯವನ್ನು ಆಳಲೇಬೇಕು. ಅವರು ಯಾರಿಗೋ ರಾಜ್ಯ ಆಳಬೇಕಾದ್ರೆ ತಾನು ಇಲ್ಲಿ ರಾಜಮಾತೆ ಅಂತ ಇರೋದು ಸರಿಯಲ್ಲ ಅಂತ ಅನಿಸಿ ಸತ್ಯವತಿ ಅಲ್ಲಿಂದ ಒಂದು ಗೋಧೂಳಿ ಆಶ್ರಮಕ್ಕೆ ಹೊರಟು ಹೋಗೋದು ಅನ್ನೋ ನಿರ್ಧಾರವನ್ನು ಎಲ್ಲರಿಗೂ ಕೂಡ ಹೇಳ್ತಾಳೆ. ಶಂತನು ಚಕ್ರವರ್ತಿಯ ನೇರ ಸಂತತಿ ಅಲ್ಲದೆ ಇರೋರು ಯಾರಿಗೋ ರಾಜ್ಯವನ್ನು ಒಪ್ಪಿಸ್ಬೇಕು, ಜೊತೆಗೆ ಅವರು ಯಾರ್ದೋ ಕೃಪೆಗೆ ತಾನು ಕೈ ಒಡ್ಡಬೇಕು, ಇದು ಹೇಗೆ ಸರಿ ಅಂತ ಆಕೆಗೆ ಕೂಡ ಅನಿಸಿರುತ್ತೆ. ಇನ್ನು ಈ ಗಾಂಗೆಯ ಸದಾ ನಿಷ್ಠುರ ಮತ್ತು ಗಡಸ್ನಂಥವನು, ಅಂಥವನ ಮುಖದಲ್ಲೂ ಕೂಡ ಭಯಂಕರವಾದಂತಹ ಬೆಂಕಿಯ ಗೆರೆಗಳು ಕಾಣಿಸ್ಕೊಂಡಂಗೆ ಆಗುತ್ತೆ. ಅಂದರೆ ಈ ಇಂತಹ ವಿಷಯ ಹೇಗೆ ಪರಿಣಾಮ ಬೀರ್ತಾ ಇದೆ, ಇದು ಎಷ್ಟು ಮಹತ್ತಾದದ್ದು ಅನ್ನೋದು ಇವನಿಗೆ ಈಗ ಸ್ಪಷ್ಟವಾಗಿ ಗೊತ್ತಾಗ್ತಾ ಹೋಗುತ್ತೆ. ಪರಮಪೂಜ್ಯ ಮಾತೆ ಹಸ್ತಿನಾವತಿಯನ್ನು ಬಿಟ್ಟು ಹೋದರೆ ಆ ನಗರದ ಗತಿ ಏನು? ಎಲ್ಲ ಜನಸಾಮಾನ್ಯರು ಆಕೆಯನ್ನು ಅನುಗ್ರಹ ಮಾಡೋ ದೇವತೆ ಅಂತ ಭಾವಿಸಿದ್ದಾರೆ. ಅವರೆಲ್ಲ ತನ್ನ ಬಗ್ಗೆ ಏನು ಅಂದ್ಕೊತಾರೆ, ಈ ದುರದೃಷ್ಟಕ್ಕೆಲ್ಲ ಗಾಂಗೆಯೇ ಕಾರಣ ಅಂತ ತನ್ನನ್ನು ಶಪಿಸ್ತಾರೆ. ಜೊತೆಗೆ ಆಕೆ ಗೋಧೂಳಿ ಆಶ್ರಮಕ್ಕೆ ಹೊರಟು ಹೋಗೋದಾದರೆ ಜನ ಕೂಡ ಯಾವತ್ತೂ ಇವನನ್ನು ಕ್ಷಮಿಸೋಕ್ಕೆ ಸಾಧ್ಯತೆಯೇ ಇಲ್ಲ. ತಮ್ಮ ಒಳಗೆ ಎಷ್ಟೇ ಅವಿಶ್ವಾಸ ಮಾತ್ಸರ್ಯ ಇದ್ದರೂ ಕೂಡ ಕುರುಕುಲದ ಪ್ರತಿಯೊಬ್ಬರೂ ಕೂಡ ಆಕೆಯನ್ನು ಕುರುಕುಲದ ರಕ್ಷಾ ದೇವತೆ ಅಂತ ಭಾವಿಸ್ಕೊಂಡಿದ್ದಾರೆ. ಏಕೆಂದರೆ ಆಕೆ ಪ್ರತಿಯೊಬ್ಬರಿಗೂ ನೆರವು ಕೊಟ್ಟಿದ್ದಾಳೆ. ಕಷ್ಟದಲ್ಲಿ ಇದ್ದವ್ರಿಗೆ, ಅವರ ಕುಟುಂಬಗಳಲ್ಲಿ ಕಲಹಗಳು ನಡೆದರೆ ಪ್ರತಿಯೊಂದು ಸಮಯದಲ್ಲೂ ಕೂಡ ಪ್ರೀತಿ ಕರುಣೆಗಳಿಂದ ಮತ್ತು ತನಗೆ ಸ್ವಾಭಾವಿಕವಾದ ವಿವೇಕದಿಂದ ಆಕೆ ನಿಂತು ಎಲ್ಲರ ಸಮಸ್ಯೆಗಳನ್ನು ಬಗೆಹರಿಸಿದ್ಲು. ಈಗ ನೋಡಿದ್ರೆ ಆಕೆ ಈ ಹಸ್ತಿನಾವತಿಯನ್ನು ಬಿಟ್ಟು ಹೋಗ್ತೀನಿ ಅಂತ ಕೂತಿದ್ದಾಳೆ. ಈ ಎಲ್ಲ ದೌರ್ಭಾಗ್ಯಕ್ಕೂ ಗಾಂಗೆಯೇ ಕಾರಣ. ಈ ಹಸ್ತಿನಾಪುರಕ್ಕೇ ಒಂದು ರೀತಿಯ ದುರ್ದಶೆ ಬಂದುಬಿಟ್ಟಿದೆ, ಅದಕ್ಕೆ ಕಾರಣನಾದವನು ಇವನೇ ಅಂತಕ್ಕಂಥ ಮನಸ್ಸು ಎಲ್ಲರ ಮುಖಗಳಲ್ಲೂ ಕೂಡ ಪ್ರತಿಫಲನ ಆಗ್ತಿತ್ತು. ಆದರೆ ದ್ವೈಪ ಮಾತ್ರ ನಸುನಗೆಯನ್ನು ಬಿಡ್ತಾ ಕೂತ್ಕೊಂಡಿದ್ದ. ಅವನು ನೋಡ್ತಾ ಇದ್ದ, ನಡೆಯತಕ್ಕಂತಹ ಎಲ್ಲ ವಿಚಾರಗಳನ್ನು ಸುಮ್ಮನೆ ಗಮನಿಸ್ತಾ ಇದ್ದ. ಇನ್ನು ಗಾಂಗೆಯ ಈ ಮಾತೆಯನ್ನು ಚೆನ್ನಾಗಿ ಬಲ್ಲವನು. ಆಕೆ ಮನಸ್ಸು ಬಹಳ ಉದಾರವಾದದ್ದು, ಮೃದುವಾದದ್ದು, ಗೌರವಪೂರ್ಣವಾಗಿ ಹೇಗೆ ಸೋಲಬೇಕು ಅನ್ನೋದು ಕೂಡ ಆಕೆಗೆ ಗೊತ್ತಿರೋದು. ಆದರೆ ಯಾವಾಗಾದರೂ ಅಪರೂಪಕ್ಕೆ ಏನಾದರೂ ದೃಢ ನಿರ್ಧಾರ ಆಕೆ ಮಾಡಿದ್ರೆ ಆಕೆ ಮನಸ್ಸನ್ನು ತಿರುಗಿಸೋದು ಸಾಧ್ಯವೇ ಇಲ್ಲ. ಅಷ್ಟು ಕಠಿಣಳು ಕೂಡ ಆಕೆ ಆಗಬಲ್ಲಳು ಅನ್ನೋ ವಿಚಾರ ಗಾಂಗೆಯರಿಗೆ ಚೆನ್ನಾಗಿ ಗೊತ್ತಿತ್ತು. ಎಲ್ಲ ಕಡೆನೂ ಅಲ್ಲಿ ಮೌನವಾಗಿತ್ತು. ಮೌನವೇ ಸಾಮ್ರಾಜ್ಯ ನಡೆಸ್ತಾ ಇತ್ತು. ಎಲ್ಲರಿಗೂ ಅದು ಬಹಳ ಕಷ್ಟ ಅನ್ನಿಸ್ತಿತ್ತು. ಮೊದಲಿಗೆ ಆಚಾರ್ಯ ವಿಭೂತಿ ಆ ಮೌನವನ್ನು ಮುರಿತಾನೆ. ಹೇಳ್ತಾನೆ, ನೋಡಿ, ಇಂತಹ ಭೀಕರ ಪರಿಸ್ಥಿತಿ ಬರುತ್ತೆ ಅಂತ ನಾವು ಯಾವತ್ತೂ ತಿಳ್ಕೊಂಡಿರಲಿಲ್ಲ ಅಂತ. ಅವನ ತಂದೆ ಬ್ರಹ್ಮಿಷ್ಠನಿಗೆ ಈಗಾಗಲೇ 92 ವರ್ಷ ವಯಸ್ಸಾಗಿರುತ್ತೆ. ಸುಮಾರು 3 ತಲೆಮಾರುಗಳಿಗೂ ಇಂದ ಕೂಡ ಈ ಕುರುಕುಲಕ್ಕೆ ಅವನು ಪುರೋಹಿತನಾಗಿರ್ತಾನೆ. ಗಾಂಗೆಯನ ಕಡೆಗೆ ದೃಷ್ಟಿ ನೆಟ್ಟು ನೋಡ್ತಾನೆ. ಇಷ್ಟು ವಯಸ್ಸಾದರೂ ಕೂಡ ಅವನ ಮನಸ್ಸು ಚುರುಕಾಗಿ ಕೆಲಸ ಮಾಡ್ತಿರುತ್ತೆ. ವೇದದ ಒಂದು ಮಂತ್ರವನ್ನು ಕೂಡ ಅವನು ಮರೆತಿರೋದಿಲ್ಲ. ತನ್ನ ಬುದ್ಧಿವಾದವನ್ನು ಇವನು ಕೇಳಲಿಲ್ವಲ್ಲ ಅಂತ ಹೇಳಿಬಿಟ್ಟು ಗಾಂಗೆಯನ ಬಗ್ಗೆ ಅವನಿಗೆ ಬಹಳ ತಿರಸ್ಕಾರ ಉಂಟಾಗುತ್ತೆ. ಅದನ್ನು ತೋರಿಸ್ಕೊಂಡು ಬಿಡ್ತಾನೆ. ಆಮೇಲೆ ಹೇಳ್ತಾನೆ, ಗಾಂಗೆಯ, ನೀನು ನನ್ನ ಬುದ್ಧಿವಾದವನ್ನು ಕೇಳಲಿಲ್ವಲ್ಲ, ಅದಕ್ಕೆ ಇಂಥ ಪರಿಸ್ಥಿತಿ ಬಂತು ಅಂತ ಹೇಳಿಬಿಟ್ಟು. ಆಗ ಸುಕೇತು ಕೂಡ ಹೇಳ್ತಾನೆ, ಹೌದು ಆಚಾರ್ಯರೇ, ನಿಮ್ಮ ಮಾತಿಗೆ ನಾನು ಒಪ್ತೀನಿ ಅಂತೇಳಿ ಹೇಳ್ತಾನೆ. ಅಂದರೆ ಕುರುಕುಲದ ಒಂದು ಗುಂಪಿಗೆ ಆ ಸುಕೇತು ಅನ್ನೋನು ನಾಯಕ ಆಗಿರ್ತಾನೆ. ಅವನು ಅತಿರಥಿ ಕೂಡ ಆಗಿರ್ತಾನೆ. ಅವನು ಹೇಳ್ತಾನೆ, ನಮಗೆಲ್ಲರಿಗೂ ಪೂಜ್ಯರಾದಂತಹ ಮಾತೆ ಹಸ್ತಿನಾವತಿಯನ್ನು ಬಿಟ್ಟು ಹೋಗ್ತೀನಿ ಅಂತ ಹೇಳ್ತಾ ಇದ್ದಾರೆ. ಈಗ ಕುರುಕುಲದ ಎಲ್ಲರೂ ಕೂಡ ಸಿಟ್ಟಿನಿಂದ ಹುಚ್ಚಾಗ್ತಾರೆ. ಆಕೆ ಹೊರಟೋದ್ರೆ ಹೇಗೆ? ಈ 15-20 ವರ್ಷಗಳಲ್ಲಿ ಹಸ್ತಿನಾವತಿಯಲ್ಲಿ ಪ್ರತಿಯೊಬ್ಬರು ಆಕೆಯನ್ನು ತಾಯಿ ಅಂತ ತಿಳ್ಕೊಂಡಿದ್ದಾರೆ.
ಆಕೆ ಸಾಕ್ಷಾತ್ ಅನ್ನಪೂರ್ಣೆ ಅಂತಲೇ ಪ್ರತಿಯೊಬ್ಬರು ಭಾವಿಸಿದ್ದಾರೆ. ಇನ್ನು ಆಕೆ ಈ ನಗರವನ್ನು ಬಿಟ್ಟು ಹೋಗ್ತೀನಿ ಅಂತ ಹೇಳಿರೋದ್ರಿಂದ ಇಡೀ ನಗರನೇ ದಂಗೆದ್ದು ಬಿಡುತ್ತೆ ಅಂತೇಳಿ ಹೇಳ್ತಾನೆ. ಆಗ ಅದೇ ಕುರುಕುಲದ ಇನ್ನೊಬ್ಬ ಮಹಾಬಾಹು ಅಂತ ಇರ್ತಾನೆ. ಅವನು ಹೇಳ್ತಾನೆ, ಹೌದು, ನೀನು ಹೇಳಿದ ಸರಿ, ನಾನು ಒಪ್ಕೋತೀನಿ. ಹಸ್ತಿನಾಪುರದಲ್ಲಿರೋ ಪ್ರತಿಯೊಂದು ಕುಟುಂಬಕ್ಕೂ ಕೂಡ ಕುರುಕುಲಕ್ಕೆ ಏನೋ ಶಾಪ ತಗಲಿದೆ ಅಂತ ಅನಿಸುತ್ತೆ ಅಂತೇಳಿ ಹೇಳ್ತಾನೆ. ಈ ಮಾತುಗಳನ್ನು ಕೇಳಿ ಗಾಂಗೆಯನಿಗೆ ಬಹಳ ಕಸಿವಿಸಿ ಆಗುತ್ತೆ. ದ್ವೈಪ, ಈಗ ಏನು ಮಾಡೋಣ ಅಂತ ಕೇಳ್ತಾನೆ. ಇಷ್ಟು ಹೊತ್ತು ಸುಮ್ಮನೆ ಕೂತಿದ್ದ ದ್ವೈಪ ಹೇಳ್ತಾನೆ, ನೋಡು, ಕುರುಗಳ ರಾಜ್ಯ ವ್ಯವಹಾರದಲ್ಲಿ ನನಗೆ ಏನೂ ಸ್ಥಾನ ಇಲ್ಲ. ನಾನು ಇಲ್ಲಿಗೆ ಬಂದಿದ್ದು ಅಮ್ಮನ್ನ ನೋಡೋಕ್ಕೆ, ನನ್ನ ತಾಯಿ ಅಂತ ಬಂದೆ ಅಷ್ಟೇ ವಿನಃ ನಾನು ಈ ರಾಜ್ಯದ ವ್ಯವಹಾರಗಳಲ್ಲಿ ತಲೆ ಹಾಕಲಿಕ್ಕೋಸ್ಕರ ನಾನು ಬಂದವನಲ್ಲ. ಆಕೆ ಏನು ಹೇಳಿದ್ರೆ ಅದನ್ನು ನಾನು ಪಾಲಿಸಬೇಕು ಅಷ್ಟೇ ಅಂಥೇಳಿ ಹೇಳ್ತಾನೆ. ಆ ಸಮಯಕ್ಕೆ ದಾವಿ ಕೊಠಡಿಗೆ ಬರ್ತಾಳೆ. ಎಲ್ಲರಿಗೂ ಕೂಡ ಕೈ ಮುಗಿತಾಳೆ. ಅಂದರೆ ಈ ಜನ ತನ್ನ ಒಡತಿಯನ್ನು ಹಸ್ತಿನಾಪುರದಿಂದ ಓಡಿಸೋಕ್ಕೆ ಸಿದ್ಧವಾಗಿದ್ದಾರೆ. ಇನ್ನು ಅವರಿಗೆ ತಾನು ನಮಸ್ಕಾರ ಮಾಡಬೇಕಾದ್ದೇನೂ ಇಲ್ಲ ಅಂತ ಅನ್ನೋ ಹಾಗೆ ಅವಳು ನಡ್ಕೊಳ್ತಾಳೆ. ಆಮೇಲೆ ದ್ವೈಪನ ಕಡೆಗೆ ಹೇಳ್ತಾಳೆ, ಶ್ರೇಷ್ಠರೇ, ನಮ್ಮ ಒಡತಿ ನಿಮ್ಮನ್ನು ಮತ್ತು ಕೌಂಡಿನ್ಯ ಮಂತ್ರಿಯನ್ನು ನೋಡೋಕ್ಕೆ ಬಯಸ್ತಾರೆ, ದಯವಿಟ್ಟು ಬನ್ನಿ ಅಂತ ಹೇಳಿಬಿಟ್ಟು. ಆಗ ದ್ವೈಪ ಮತ್ತು ಕೌಂಡಿನ್ಯ ಇಬ್ಬರೂ ಅವಳ ಹಿಂದೆ ಹೋಗ್ತಾರೆ. ಎಲ್ಲರಿಗಿಂತ ಆಚಾರ್ಯ ವಿಭೂತಿಗೆ ಬಹಳ ದುಃಖ ಆಗುತ್ತೆ. ಇದು ಧರ್ಮ ನಾಶ ಆಗ್ತಿರೋ ಒಂದು ಸೂಚನೆ ಕೊಡ್ತಾ ಇದೆ. ಇದಕ್ಕೆ ಒಂದು ಪರಿಹಾರವನ್ನು ಕೊಡಬೇಕು. ಪೂಜ್ಯ ರಾಜ್ಕುಮಾರ, ಈಗೇನು ಮಾಡೋಣ ಅಂತ ಹೇಳಿಬಿಟ್ಟು ಮತ್ತೆ ಗಾಂಗೆಯನ ಕಡೆಗೆ ತಿರುಗ್ತಾನೆ. ಇದಕ್ಕೆ ಪರಿಹಾರ ನಿನ್ನ ಕೈಯಲ್ಲಿದೆ. ನೀನು ಶಪಥವನ್ನು ಮುರಿಬೇಕು, ಇಲ್ವಾ ಪರಮ ಪೂಜ್ಯ ಮಾತೆಯನ್ನು ಹೋಗೋಕ್ಕೆ ಬಿಡಬೇಕು ಅಂತೇಳಿ ಹೇಳ್ತಾನೆ. ಗಾಂಗೆಯ ಮೇಲೆ ನೋಡ್ತಾನೆ. ಅವನಿಗೂ ಏನು ಹೇಳಬೇಕು ಗೊತ್ತಾಗೋದಿಲ್ಲ. ಅವನು ಹೇಳ್ತಾನೆ, ಗುರುಗಳೇ, ನನ್ನ ಪಾಲಿಗೆ ಭಗವಂತ ಕೂಡ ಈಗ ಕ್ರೂರ ಆಗಿದ್ದಾನೆ. ಒಂದಾದ ಮೇಲೆ ಒಂದು ಕಠಿಣ ಪರೀಕ್ಷೆಗಳು ನನಗೆ ಬರ್ತಾ ಇವೆ ಅಂತ ಹೇಳ್ತಾನೆ. ಆಗ ವಿಭೂತಿ ಹೇಳ್ತಾನೆ, ಈ ಸಂಕಟವನ್ನು ನೀನು ಸುಲಭವಾಗಿ ದಾಟಬಹುದು, ಆದರೆ ನೀನು ಮನಸ್ಸು ಮಾಡ್ತಾ ಇಲ್ಲ. ಆಗ ಗಾಂಗೆಯ ಹೇಳ್ತಾನೆ, ಪೂಜ್ಯ ಮಾತೆಯನ್ನು ಹಸ್ತಿನಾಪುರದಿಂದ ನಾನು ಓಡಿಸ್ದೆ ಅಂತ ಜನ ಅಂದ್ಕೊಳ್ತಾರೆ. ಅದು ಕಾರಣವೂ ಕೂಡ, ಏಕೆಂದರೆ ನನ್ನಿಂದಾಗೆ ಇದೆಲ್ಲ ಗೊಂದಲ ಶುರುವಾಗಿದ್ದು ಅಂತೇಳಿ ಹೇಳ್ತಾನೆ. ಈ ಭಯಂಕರ ಪರಿಸ್ಥಿತಿಯಲ್ಲಿ ನಮ್ಮೆಲ್ಲರ ಪಾಲು ಕೂಡ ಇದೆ. ನಾವೆಲ್ಲರೂ ಇದರ ಪರಿಣಾಮವನ್ನು ಎದುರಿಸಬೇಕು ಅಂತ ಬ್ರಹ್ಮಿಷ್ಠ ಕೂಡ ಹೇಳ್ತಾನೆ. ಆಗ ಆಚಾರ್ಯ ವಿಭೂತಿ ಹೇಳ್ತಾನೆ, ಅಪ್ಪ, ಈ ಮಾತೆ ಗೋಧೂಳಿಗೆ ಹೋಗೋ ತೀರ್ಮಾನವನ್ನು ಬಿಡೋ ಹಾಗೆ ನೀನೇನಾದರೂ ಮಾಡ್ತೀಯಾ ಅಂತ ಬ್ರಹ್ಮಿಷ್ಠನನ್ನು ಕೇಳ್ತಾನೆ. ಆಗ ಬ್ರಹ್ಮಿಷ್ಠ ಹೇಳ್ತಾನೆ, ನಿಮಗೇನು ದಾರಿ ತೋಚ್ತಿದ್ದಾಗ ಮಾತ್ರ ನನ್ನ ಹತ್ರ ಬರ್ತೀರಾ ಅಲ್ವಾ, ನಾನು ಆವಾಗ ದಾರಿ ತೋರಿಸ್ಬೇಕಾ ಅಂತ ಬ್ರಹ್ಮಿಷ್ಠ ಮಗನ ಮೇಲೆ ರೇಗ್ತಾನೆ. ಆಗ ಸುಕೇತು ಕೇಳ್ತಾನೆ, ಯಾವುದಾದ್ರೂ ಒಂದು ದಾರಿಯನ್ನು ತೋರಿಸಿ ಆಚಾರ್ಯರೇ ಅಂತ ಹೇಳಿಬಿಟ್ಟು. ಆಗ ಬ್ರಹ್ಮಿಷ್ಠ ಹೇಳ್ತಾನೆ, ನನಗೆ ಒಂದು ಉಪಾಯ ಗೊತ್ತಿದೆ, ಆದರೆ ನಾನು ಹೇಳೋ ಉಪಾಯವನ್ನು ನೀವುಗಳು ಒಪ್ತಿರೋ ಇಲ್ವೋ ಗೊತ್ತಿಲ್ಲ, ಕುರುಗಳು ಕೂಡ ಒಪ್ತಾರೋ ಇಲ್ವೋ ಗೊತ್ತಿಲ್ಲ. ಹಾಗಾಗಿ ನಾನು ಸುಮ್ಮನಿದ್ದೀನಿ, ಅದೇನು ವಿನಾಶ ಆಗುತ್ತೋ ಆಗಲಿ ಬಿಡು ಅಂತ ಸುಮ್ಮನಿದ್ದೀನಿ ಅಂತೇಳಿ ಹೇಳ್ತಾನೆ. ಆಗ ಗಾಂಗೆಯ ಹೇಳ್ತಾನೆ, ಆಚಾರ್ಯರೇ, ಅಮ್ಮ ಯಾವ ಸಲಹೆಯನ್ನೇ ಒಪ್ಪಲಿ, ನಾನು ಅದಕ್ಕೆ ಒಪ್ಪಿಗೆ ಕೊಡ್ತೀನಿ. ನನ್ನ ಶಪಥ ಬಿಡು ಅಂತ ನೀವು ಕೇಳದೇ ಇದ್ದರೆ ಸಾಕು ಅಂತ ಹೇಳಿಬಿಟ್ಟು ಹೇಳ್ತಾನೆ. ಏನು ದಾರಿ ಇದೆಯಪ್ಪ, ಏನಾದರೂ ಹೇಳು ಅಂತ ವಿಭೂತಿ ಮತ್ತು ತನ್ನ ತಂದೆಯನ್ನು ಒತ್ತಾಯಿಸ್ತಾನೆ. ಆಗ ಬ್ರಹ್ಮಿಷ್ಠ ಹೇಳ್ತಾನೆ, ಈ ಸಂಕಟದಿಂದ ಪಾರಾಗೋ ದಾರಿನ ನಾನು ತೋರಿಸ್ತೀನಿ, ಆದರೆ ನೀವು ಮತ್ತೆ ಒಪ್ತಿರೋ ಇಲ್ವೋ ಅಂತ ಮತ್ತೆ ಅದೇ ಹೇಳ್ತಾನೆ. ಆಗ ಸುಕೇತು ಹೇಳ್ತಾನೆ, ನಾನು ಒಪ್ಪದೇ ಇರೋದು ಯಾವುದೂ ಇಲ್ಲ, ನನಗೆ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಈ ಪೂಜ್ಯ ಮಾತೆ ಹಸ್ತಿನಾಪುರವನ್ನು ಬಿಟ್ಟು ಹೊರಟೋದ್ರೆ, ಜೊತೆಗೆ ಈ ಪೂಜ್ಯ ಗಾಂಗೆಯ ತನ್ನ ವ್ರತವನ್ನು ಬಿಡದೇ ಇದ್ದರೆ ನೀನು ಅಥವಾ ನಿನ್ನ ಮಗ ರಾಜ ಆಗಬೇಕಾಗತ್ತೆ. ಆದರೆ ಅದರಿಂದ ಒಂದು ಅಂತರ್ಯುದ್ಧನೇ ಪ್ರಾರಂಭ ಆಗುತ್ತೆ ಅಂತೇಳಿ ಹೇಳ್ತಾನೆ. ಮತ್ತು ಏನು ಉಪಾಯ ಇದಕ್ಕೆ ಅಂತ ಮತ್ತೆ ಭೀಷ್ಮನಿಗೆ ಚಿಂತೆ ಶುರುವಾಗುತ್ತೆ. ಬೇರೆ ಯಾವ ಉಪಾಯವನ್ನು ಕಾಣ್ತಾನೆ ಇಲ್ಲ. ಪ್ರಾಚೀನ ಮಾರ್ಗದ ಹಾಗೆ ನಿಯೋಗವನ್ನು ಮಾಡ್ಕೋಬೇಕಷ್ಟೆ. ಆದರೆ ಪೂಜ್ಯ ರಾಜಕುಮಾರ ಅದನ್ನು ಕೂಡ ಒಪ್ತಾ ಇಲ್ಲ. ಏನು ಮಾಡಬೇಕು ಅಂತ ಹೇಳಿಬಿಟ್ಟು. ಆಗ ದ್ವೈಪ ಕೂಡ ಹೇಳ್ತಾನೆ, ಅದನ್ನು ಹಳೆ ಶಾಸ್ತ್ರಗಳನ್ನೇ ಇವಾಗ ಬೇಡ ಅಂತ ಹೇಳಿವೆ ಅಂತ ಹೇಳಿಬಿಡ್ತಾನೆ. ಅದು ಅವನು ಮಾತಾಡಿದ ಮೊದಲನೇ ಮಾತು. ನನಗೆ ಗೊತ್ತಿದೆ, ಇಲ್ಲ ಅನೇಕ ಹಳಬರು ಕೂಡ ಹೇಳಿದ್ದಾರೆ, ವಂಶ ಇಲ್ಲವಾಗದ ಹಾಗೆ ಮಾಡೋದಕ್ಕೆ ಆ ಮಾರ್ಗವನ್ನು ಅನುಸರಿಸಬಹುದು.
ಪಿತೃಗಳಿಗೆ ಪಿಂಡೋದಕ ಕೊಡೋದಷ್ಟೇ ಅವಶ್ಯಕತೆ ಇದೆ ಅಂತ ಹೇಳಿಬಿಟ್ಟು ವಿಭೂತಿ ಹೇಳ್ತಾನೆ. ಈ ಮಾತು ಎಲ್ಲರೂ ಯೋಚನೆ ಮಾಡೋ ಹಾಗೆ ಆಗತ್ತೆ. ಸದ್ಯಕ್ಕೆ ಕಥೆಯನ್ನು ನಿಲ್ಲಿಸಿರ್ತೀನಿ. ನಮಸ್ಕಾರ.